ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಪ್ರಕೃತಿ ನರ್ಸರಿಯ ಸುಜಾತರವರು ತಮ್ಮ ವಿವಿಧ ಕ್ಷೇತ್ರದಲ್ಲಿನ ಮೊದಲ ಹೆಜ್ಜೆಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಇಂದಿನ ಈ ವಿಡಿಯೋದಲ್ಲಿ ಪ್ರಕೃತಿ ನರ್ಸರಿ ಹಾಗೂ ಫರ್ಟಿಲೈಸರ್ ಶಾಪ್ ಅನ್ನು ಅವರು ನಮಗೆ ತೋರಿಸಲಿಕ್ಕಿದ್ದಾರೆ. ನೀವಿನ್ನು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡುತ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈಗ ಸ್ವಲ್ಪ ಬಿಸಿಲು ಬಂದ್ರೆ ಹೊಸ ಹೊಸ ವೆರೈಟಿ ಗಿಡಗಳನ್ನ ನಾನು ರೆಡಿ ಮಾಡ್ತೇನೆ. ಇದು ರೋಸ್ ಅಲ್ವಾ? ರೋಸ್. ಬೇಸಿಗೆಗಾಲ ಗಿಡಗಳ ರೆಡಿ ಮಾಡ್ಲಿಕ್ಕೆ ಒಳ್ಳೇದು, ಮಳೆಗಾಲ ಗಿಡ ಸೇಲ್ ಮಾಡ್ಲಿಕ್ಕೆ ಒಳ್ಳೇದು. ಗಿಫ್ಟ್ ಕೊಡ್ಲಿಕ್ಕೆ ಅಂತ ಹೇಳಿ ತಕೊಂಡು ಹೋಗ್ತಾರೆ. ಗಿಫ್ಟ್ ಕೊಡ್ಲಿಕ್ಕೆ, ಟಿವಿ ಹತ್ರ ಇಡ್ಲಿಕ್ಕೆ ಎಲ್ಲ ತಕೊಂಡು ಹೋಗ್ತಾರೆ. ಇದು ಇಂಡೋರ್ ಪ್ಲಾಂಟ್. ಇಂಡೋರ್ ಪ್ಲಾಂಟ್. ಇದನ್ನು ಹೊರಗಡೆ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀರಿನ ವ್ಯವಸ್ಥೆ ಹೇಗೆ? ಎಷ್ಟು ದಿನಕ್ಕೆ ಒಮ್ಮೆ ಹಾಕ್ಬೇಕು? ನೀರನ್ನು ನಾವು ಟಚ್ ಮಾಡಿ ನೋಡ್ಬೇಕು. ಅದರ ಮಣ್ಣನ್ನ ಟಚ್ ಮಾಡಿ ನೋಡಿದಾಗ ಕೆಲವರಿಗೆ ಇದು ನೀರಿನ ವ್ಯವಸ್ಥೆ ಹೇಗೆ ಕೊಡುದು ಅಂತ ಗೊತ್ತಾಗಿರೋದಿಲ್ಲ. ದಿನ ತುಂಬಾ ನೀರ್ ಹಾಕ್ತಾರೆ, ಗಿಡ ಎಲ್ಲೋ ಇಷ್ಟ ಆಗ್ತದೆ. ಅದು ಹಾಗೆ ಆಗ್ಬಾರ್ದು. ಬಟ್ ನಾವು ಗಿಡಗಳನ್ನ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಟೈಪೇ ನೋಡ್ಕೊಳ್ಬೇಕು. ಗಿಡದ ಮಣ್ಣನ್ನ ಒಂದ್ ಸ್ವಲ್ಪ ಟಚ್ ಮಾಡಿ ನೋಡ್ಬೇಕು. ಮಾಯಿಶ್ಚರ್ ಇದೆಯಾ, ಗಿಡಕ್ಕೆ ನೀರ್ ಬೇಡ. ಮಾಯಿಶ್ಚರ್ ಇಲ್ವಾ, ಗಿಡಕ್ಕೆ ನೀರ್ ಹಾಕ್ಬೇಕು. ಹಾಗೆ ಎಲ್ಲ ಗಿಡನೂ ಕೂಡ ಒಂದೇ ರೀತಿಯಲ್ಲಿ ಒಂದೊಂದು ಗಿಡ ಒಂದೊಂದ್ ತರ ಇರ್ತದೆ. ಅದು ತುಂಬಾ ಜಾಸ್ತಿ ಕ್ಯಾರಿಂಗ್ ಅಂತ ಕೊಡ್ಬೇಕಂತ ಹೇಳಿ ಏನಿಲ್ಲ. ಬಟ್ ಜಾಸ್ತಿ ಕ್ಯಾರಿಂಗ್ ಮಾಡಿದಾಗ ಅದು ಸಾಯುದು ಜಾಸ್ತಿ. ಹೌದು. ನಾವು ಇಲ್ಲಿ ಮಲ್ಲಿಗೆ ಗಿಡಗಳನ್ನು ಸಹ ಎಲ್ಲ ರೆಡಿ ಮಾಡಿಕೊಂಡಿದ್ದೇವೆ ನೋಡಿ. ಇದು ನಿಮ್ಮ ತೋಟದಿಂದ ರೆಡಿ ಆದದ್ದು? ನಮ್ಮ ತೋಟದಿಂದ ರೆಡಿ ಆದಂತಹ ಮಲ್ಲಿಗೆ ಗಿಡಗಳು ನಿಮ್ಗೆ 50 ರೂಪಾಯಿಂದ ಹಿಡಿದು 1600 ಅಂದ್ರೆ 1600 ರೂಪಾಯಿವರೆಗೂ ಸಹ ನಮ್ಮ ಮಲ್ಲಿಗೆ ಗಿಡಗಳ ಪಾಟ್ ಗಿಡಗಳೆಲ್ಲ ಲಭ್ಯ ಉಂಟು. ಎಲ್ಲಾ ವೆರೈಟಿ ಗಿಡಗಳು ನಮ್ಮಲ್ಲಿ ಸಿಗ್ತದೆ. ಹಾಗೆ ಬೇರೆ ಬೇರೆ ಊರಿಂದ ಈ ವಿಡಿಯೋವನ್ನ ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ಪರ್ಚೇಸ್ ಮಾಡ್ಬೇಕು ಅಂತ ಇರ್ತದೆ. ಆಗ ನೀವು ಅವರಿಗೆ ಕಳಿಸಿ ಕೊಡ್ತೀರಾ? ಮಾಡ್ತೀರಾ ಅಲ್ವಾ? ನಿಮ್ಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು, ನಾನು ಅವರಿಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡ್ತೇನೆ. ಹಾ ಸರಿ. ಹಾಗೆ ಇನ್ನೂ ಕೂಡ ನಿಮ್ಮ ಒಂದು ನರ್ಸರಿ ಮುಂದುವರಿಯುತ್ತದೆ ಅಂತ. ಬನ್ನಿ ನೋಡುವ. ಬನ್ನಿ ನೋಡಿ, ಇದು ಪುನರ್ಪುಳಿ ಗಿಡ ಅಂತ. ಇದನ್ನ ಜ್ಯೂಸ್ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ನಾವು ಕಷಿ ಗಿಡ. ಇದನ್ನ ನಾವು ಬ್ಯಾರಲ್ ಕಟ್ಟಿ ಪೀಸ್ ನಲ್ಲಿ ಹಾಕಿ ಬೆಳೆದೇವೆ. ಇದು ಮರ ಆಗುದಿಲ್ಲ. ಈಗ ಎಲ್ಲ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಕೊಯ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದಲ್ಲ, ಅದಕ್ಕೋಸ್ಕರ ಈ ತರಹ ಗಿಡಗಳನ್ನ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ಇದು ನಾನು ಡೆಮೋ ಪ್ಲಾಂಟ್ ಗಳನ್ನ ಇಲ್ಲಿ ಹಾಕೊಂಡದ್ದು ಯಾಕಂತ ಹೇಳಿದ್ರೆ ಬಂದು ನೋಡ್ಬೇಕು. ನೋಡಿ ಆದ್ಮೇಲೆ ಗಿಡ ಅವರಿಗೆ ತಗೊಳ್ಳಿಕ್ಕೆ ಈಸಿ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಇದು ಡೆಮೋ ಪ್ಲಾಂಟ್ ಗಳನ್ನ ಇಲ್ಲಿ ಇಟ್ಟಿದ್ದೇನೆ. ಮತ್ತೆ ಇದೀಗ ನೋಡಿ ಲಿಂಬು ಗಿಡ, ಇದನ್ನು ಸಹ ನಾನು ಗ್ರೋ ಬ್ಯಾಗ್ ಅಲ್ಲಿ ಮಾಡಿದ್ದೇನೆ. ಇದಕ್ಕೆ ಇಲ್ಲೆಲ್ಲ ನಾನು ಕಸಿ ಕಟ್ಟಿ ಇಟ್ಟಿದ್ದೇನೆ. ಇಲ್ಲಿ ರೂಟಿಂಗ್ ಬರ್ತಾ ಇದೆ ನೋಡಿ, ಲೇಯರಿಂಗ್ ಎಲ್ಲ ಮಾಡಿ ನಾನು ಕಸಿ ಕಟ್ಟಿ ಇಟ್ಟಿದ್ದೇನೆ. ಮತ್ತೆ ಅದು ಕಟ್ ಮಾಡಿ ಹೊಸ ಗಿಡಗಳನ್ನು ರೆಡಿ ಮಾಡ್ತೇನೆ. ಇದರಲ್ಲಿ ಲಿಂಬೆಕಾಯಿ ಸಹ ಆಗ್ತದೆ ನೋಡಿ. ಲಿಂಬೆಕಾಯಿ ತೋರ್ತಾ ಉಂಟು ನೋಡಿ ಅದರಲ್ಲಿ. ಅದನ್ನ ಗ್ರೋ ಬ್ಯಾಗ್ ಅಲ್ಲಿ ಬೆಳೆದದ್ದು ನಾನು. ಇದೊಂದು ಟೊಮೆಟೊ ಗಿಡ. ಇದು ಕೂಡ ಚಿಕ್ಕದು ಗಿಡ. ಇದು ಕೂಡ ಚಿಕ್ಕದು. ಇದು ಬ್ಯಾರಲ್ ಅಲ್ಲಿ ಬೆಳೆದಿದ್ದೇನೆ. ಇದರಲ್ಲಿ ಫ್ಲವರಿಂಗ್ ಆಗಿದೆ ನೋಡಿ. ಆಮಟೆ ಗಿಡ. ಇದು ಕಷಿ ಆಮಟೆ ಗಿಡ. ರಾಶಿ ರಾಶಿ ಆಗ್ತದೆ. ಕಾಯಿ ಆಗುವಾಗ ಗಿಡ ಚಿಗುರುದಿಲ್ಲ. ಫುಡ್ ಸಪ್ಲೈ ಪೂರ ಕಾಯಿ ಆಗ್ತದೆ. ಕಾಯಿ ಎಲ್ಲ ತೆಗೆದಾದ್ಮೇಲೆ ಹೊಸ ಚಿಗುರುಗಳು ಬಂದು ಅದರಲ್ಲಿ ಫ್ಲವರ್ ಸೆಟ್ ಆಗ್ತದೆ. ಇದು ಎಲ್ಲ ಗಿಡಗಳು, ಡಾರ್ಫ್ ಗಿಡಗಳು. ಇದನ್ನ ನಾವು ಹೀಗೆ ಬೆಳೆಯೋದ್ರಿಂದ ಲೇಬರ್ ಪ್ರಾಬ್ಲಮ್ ಅನ್ನ ನಾವು ತಪ್ಪಿಸಬಹುದು. ಇದು ಇನ್ನೊಂದು ಗಾರ್ಡನಿಗೆ VTLS ಕುಬ್ಜೆ ತಳಿ ಅಂತ ಹೇಳಿ, ಹಿರಿಯಳ್ಳೆ ಡಾರ್ಫ್ ಅಂತ ಹೇಳಿ ಸಹ ಇದನ್ನ ಕರೀತಾರೆ. ಇದು ಅಡಿಕೆ ಗಿಡ ತುಂಬಾ ಶಾರ್ಟ್ ಇರ್ತದೆ. ಗಾರ್ಡನಿಗೆಲ್ಲ ಯೂಸ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಆಗ್ತದೆ. ಇದ್ರದ್ದು ದೊಡ್ಡ ಗಿಡ ಮುಂದೆ. ಇದರಲ್ಲಿ ಅಡಿಕೆ ಅಡಿಕೆ ಅದ್ರದ್ದು ಗಿಡ ತೋರಿಸ್ತೇನೆ. ದೊಡ್ಡ ಗಿಡ ಮದರ್ ಪ್ಲಾಂಟ್ ತೋರಿಸ್ತೇನೆ ಬನ್ನಿ. ಅದೇ ಗಿಡ ಅಲ್ಲಿ ತೋರಿಸಿದಂತಹ ಗಿಡದಲ್ಲಿ ಅಲ್ಲಿ ತೋರಿಸಿದಾರಲ್ಲ ಅದೇ ತರ ಗಿಡಗಳು ಇಲ್ಲಿ ಕಾಯಿ ಬಿಟ್ಟಿದೆ. ಈ ತರ ಸಿಂಗಾರ ಕೊನೆಗಳನ್ನ ಗಿಡಗಳಲ್ಲಿ ಬೆಳಿಬಾರ್ದು. ಇಲ್ಲಿ ಬಿಡುದ್ರಿಂದ ಗಿಡಗಳಿಗೆ ಕೊಳೆ ರೋಗ ಬರ್ತದೆ. ಹಾಗೆ ನಮ್ಗೆ ಎತ್ತರಕ್ಕೆ ಬೆಳೆದ್ರೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಕಷ್ಟ. ಈ ರೀತಿಯಾಗಿ ಇದು ಚಿಕ್ಕ ಚಿಕ್ಕ ಗಿಡಗಳು. ಇದು ಗಾರ್ಡನಿಗೆ ಜಾಸ್ತಿ ಯೂಸ್ ಆಗಿ ಹೋಗ್ತದೆ. ಅಂದ್ರೆ ಇದು ಅಡಿಕೆ ಸೇಲ್ ಆಗ್ತದಾ? ಸೇಲ್ ಆಗ್ತದೆ. ನಮ್ಮ ನಾರ್ಮಲ್ ಅಡಿಕೆ ಟೈಪೇ ಇರ್ತದೆ. ಬಟ್ ಗಿಡಗಳು ನಿಮ್ಗೆ ಇರ್ತದೆ. ಈ ಕಟ್ಸ್ ಗಳೆಲ್ಲ ತುಂಬಾ ಹತ್ರ ಇರ್ತದೆ. ಆ ರೀತಿ. ಹಾಗೆ ಇದು ಫಲ ಹೇಗೆ? ಅಂದ್ರೆ ತುಂಬಾ ಬರುದಿಲ್ಲ, ಜಾಸ್ತಿ ಬರುದಿಲ್ಲ. ನಮ್ದು ನಾರ್ಮಲ್ ಅಡಿಕೆ ಮರದ ಕೊಡ್ತದಲ್ಲ ಫಲ, ಅದ್ರದ್ದು ಅರ್ಧ ಪಟ್ಟು ಕಮ್ಮಿ ಇರ್ತದೆ. ಹಾಗೆ ಪಪ್ಪಾಯ ಗಿಡ. ಇಲ್ಲಿ ನೋಡಿ, ಇದು ಮಲ್ಲಿಗೆ ಗಿಡ. ಇದು ಒಂದು 2 ವರ್ಷದ ಮಲ್ಲಿಗೆ ಗಿಡ. ಇದಕ್ಕೆ ನಾನು ಸಾಧಾರಣ 1500 ಇಂದ 600 ವರೆಗೆ ಚಾರ್ಜ್ ಮಾಡ್ತೇನೆ. ಇದು ರೆಡಿ ಪ್ಲಾಂಟ್. ಇದು ನಿಮ್ಗೆ ಹೂ ಕೊಯ್ದು ಡೈರೆಕ್ಟ್ ನೀವು ಸೇಲ್ ಮಾಡಬಹುದು. ಈಗ ಮಳೆಗಾಲ ಆಗಿರೋದ್ರಿಂದ ಈಗ ಹೂ ಕಮ್ಮಿ ಉಂಟು. ಇದರಲ್ಲಿ ಹೂ ಇಲ್ಲ. ಇನ್ನೀಗ ನೆಕ್ಸ್ಟ್ ಹೂ ಬರ್ತದೆ. ಹಾಗೆ ಇದು ಕೂಡ ಸೇಲಿಗೆ ಇರುವಂತಹ, ಎಲ್ಲದೂ ಸೇಲಿಗೆ ಇರುವಂತ ಗಿಡಗಳು.
ನೋಡಿ ಇದು ಥೈವಾನ್ ರೆಡ್ ಲೇಡಿ ಪಪ್ಪಾಯ ಗಿಡ. ಇದು 8 ತಿಂಗಳಿಗೆ ನಿಮ್ಗೆ ಕಾಯಿ ಕೊಡ್ತದೆ. 2-2.5 ತಿಂಗಳಿಗೆ ನೆಟ್ಟು 2-2.5 ತಿಂಗಳಿಗೆ ಫ್ಲವರ್ ಸೆಟ್ ಆಗ್ತದೆ. ಸೆಟ್ ಆಗಿ ಆದ್ಮೇಲೆ 8 ತಿಂಗಳಿಗೆ ನಿಮ್ಗೆ ಕಾಯಿ ಕಟಾವಿಗೆ ಬರ್ತದೆ. ಥೈವಾನ್ ರೆಡ್ ಲೇಡಿ ಗಿಡ ನಿಮ್ಗೆ 3 ವರ್ಷ ಬಾಳಿಕೆ ಬರ್ತದೆ. ಇದು ಎತ್ತರದ ಪ್ರದೇಶ ಇರಬೇಕು, ನೀರ್ ನಿಲ್ಬಾರ್ದು. ನೀರ್ ನಿಂತ್ರೆ ಗಿಡ ಪೂರ ಕೊಳ್ತು ಹೋಗ್ತದೆ, ತುಂಬಾ ಕಾಯಿ ಕಚ್ಚುತ್ತದೆ. ಬಟ್ ಗಾಳಿ ಬರುವಾಗ ಸಪೋರ್ಟ್ ಆಗಿ ಕೋಲುಗಳನ್ನ ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಗಿಡ ಕಟ್ಟಾಗಿ ಬೀಳ್ತದೆ. ಅದಕ್ಕೆ ಎಷ್ಟು ಅಮೌಂಟ್ ಮೇಡಮ್? ಇದು ದೊಡ್ಡ ಗಿಡಕ್ಕೆ ನಾವು 85 to 100 rupees ಚಾರ್ಜ್ ಮಾಡ್ತೇವೆ. ದೊಡ್ಡ ಗಿಡ, ಚಿಕ್ಕ ಗಿಡಕ್ಕೆಲ್ಲ ರೇಟ್ ಕಮ್ಮಿ ಇರ್ತದೆ. ಹಾಗೆ ಇದು ಮನೆಗೆಲ್ಲ ತುಂಬಾ ಶೋ ಆಗಿ ಕಾಣ್ತದೆ, ಸಿಂಗಾಪುರ ಅಡಿಕೆ ಅಂತ. ಅಲಂಕಾರಿಕ ಸರಗಳನ್ನ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ತಿಂತಾರೆ. ಚೆನ್ನಾಗಿರುತ್ತೆ, ಒಂಥರ ಗಟ್ಟಿ ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಅಡಿಕೆ ಟೇಸ್ಟ್ ಅಲ್ಲೇ ಬರ್ತದೆ. ಅಡಿಕೆ ಟೇಸ್ಟ್ ಅಲ್ಲೇ ಬರ್ತದೆ, ಸ್ವಲ್ಪ ಗಟ್ಟಿ ಇರ್ತದೆ. ಮನೆ ಹತ್ರ ಹಾಕಿದ್ರೆ ತುಂಬಾ ಚಂದ. ಹಾಗೆ ಅರೆಕ ಪಾಮ್, ಈ ಪಾಮ್ ಗಿಡದೆಲ್ಲ ಗಾಳಿ ಎಲ್ಲ ಮನೆ ಹತ್ರ ಬೀಸಿದ್ರೆ ತುಂಬಾ ಒಳ್ಳೇದಲ್ಲ, ಅದಕ್ಕೋಸ್ಕರ ನಾವು ಈ ಗಿಡಗಳನ್ನ ಇಲ್ಲಿ ನಡ್ಕೊಂಡಿದ್ದೇವೆ. ಹಾಗೆ ನೋಡಿ ಇಲ್ಲಿ ಡಿಫ್ರೆಂಟ್ ಕಲರ್ದು ಜಾಮೂನ್ ಗಿಡಗಳನ್ನ ನೋಡಿ. ನೀವು ಒಟ್ಟಿಗೆ ನಟ್ಟಿದ್ರ ಹತ್ರದಲ್ಲಿ? ಇದು ಬ್ಯಾಗ್ ಅಲ್ಲಿ ಹಾಕಿದ್ರು. ಪ್ಲಾಂಟ್ ಬೇಕಂತ ಹೇಳಿದ್ರೆ ಇದನ್ನ ತೆಗೆದುಕೊಡುದು ಅವರಿಗೆ. ಹಾಗೆ ಇದರಲ್ಲಿ ಎಷ್ಟು ಕಲರ್ ಸಿಗ್ತದೆ ಮೇಡಮ್? ಇದರಲ್ಲಿ ತುಂಬಾ ಕಲರ್ ಸಿಗ್ತದೆ. ಈ ಪಿಂಕ್ ಉಂಟು, ರೆಡ್ ಉಂಟು, ಗ್ರೀನ್ ಉಂಟು, ವೈಟ್ ಉಂಟು, ಹಾಗೆ ತುಂಬಾ ಕಲರ್ ಸಿಗ್ತದೆ. ಅದರಲ್ಲಿ ಸೈಜ್ ಚಿಕ್ಕದು ದೊಡ್ಡದು ಅಂತ ಹೇಳಿ ಬೇರೆ ಬೇರೆ ಸೈಜ್ ನಲ್ಲಿ. ಕಲರ್ ಡಿಫರೆಂಟ್ ಆದ ಹಾಗೆ ಟೇಸ್ಟ್ ಹೇಗೆ? ಟೇಸ್ಟ್ ಸಹ ಡಿಫರೆಂಟ್. ಜೋರ್ ಮಳೆ ಬಂದ್ರೆ ಹಣ್ಣಿದು ಸ್ವೀಟ್ ಎಲ್ಲ ಕಮ್ಮಿ ಆಗ್ತದೆ. ಹಾಗೆ ವೆದರ್ ಮೇಲೂ ಕೂಡ ಡಿಪೆಂಡ್ ಅಲ್ವಾ? ಬಿಸಿಲಿದ್ರೆ ಒಳ್ಳೆ ಸ್ವೀಟ್ ಇರ್ತದೆ ಹಣ್ಣು. ಹಾಗಾಗಿ ಇದೆಲ್ಲ ರೆಡಿ ಪ್ಲಾಂಟ್ ಕೂಡ ಕೊಡ್ತೀರಾ? ಇದಕ್ಕೆ ಎಷ್ಟು ಇರ್ಬೋದು ಮೇಡಮ್? ಇದಕ್ಕೆ 500 ಆಗಿ ಉಂಟು. ದೊಡ್ಡ ಗಿಡ ಉಂಟಲ್ಲ, ಫ್ರೂಟ್ಸ್ ಎಲ್ಲ ಸೆಟ್ ಆಗಿದೆಯಲ್ಲ, 500 ಕೊಡ್ತೀರಾ ಅಲ್ವಾ? ಹಾಗೆ ಮಲ್ಲಿಗೆ ಗಿಡಗಳು ತುಂಬಾ ಕೊಬ್ಬಿದಾಗ ನಾವು ಎಲೆಗಳನ್ನ ಮಳೆಗಾಲದಲ್ಲಿ ಗೆಲ್ಲುಗಳನ್ನ ಕೆಳಗಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಇದನ್ನ ಕಟಿಂಗ್ ಮಾಡ್ತಾ ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಮಾಡಿದಾಗ ಗಿಡಗಳು ತುಂಬಾ ಚೆಂದಾಗಿ ಬರ್ತದೆ, ಮತ್ತೆ ಲೈಫ್ ಟೈಮ್ ಜಾಸ್ತಿ ಆಗ್ತದೆ ಅದ್ರದ್ದು. ಇಲ್ಲ ಅಂತ ಹೇಳಿದ್ರೆ ಗಿಡಗಳಿಗೆ ಕೊಳೆ ಬಂದು ಗಿಡಗಳು ಸತ್ತು ಹೋಗೋ ಚಾನ್ಸಸ್ ಮತ್ತೆ ರೋಗಗಳು ಅಟ್ಯಾಕ್ ಆಗುವ ಚಾನ್ಸಸ್ಗಳು ಸಹ ಇರ್ತದೆ. ಇಲ್ಲಿ ಎಷ್ಟು ಗಿಡ ಇದೆ ನಿಮ್ದು? ಇಲ್ಲಿ ಒಂದು 70 ಪ್ಲಾಂಟ್ಸ್ ಉಂಟು. 70 ಪ್ಲಾಂಟ್ ಅಂದ್ರೆ ನೀವು ಇಳಿಜಾರಲ್ಲಿ ನಟ್ಟಿದ್ರಲ್ವಾ? ಇಳಿಜಾರಲ್ಲಿ ನೆಡಬೇಕು ಮಲ್ಲಿಗೆ ಗಿಡಗಳನ್ನ, ನೀರ್ ನಿಲ್ಬಾರ್ದು, ಒಂದೇ ತೋಡು ಮಾಡಿಡ್ಬೇಕು ಅದಕ್ಕೆ. ಹಾಗೆ ಈ ರೀತಿಯಾಗಿ ಇಳಿಜಾರಲ್ಲಿ ನಟ್ರೆ ಒಳ್ಳೇದಲ್ವಾ? ಹೌದು, ಇಳಿಜಾರದಲ್ಲಿ ತೋಡೆಲ್ಲ ಮಾಡಿ ಇಡ್ಬೇಕು ಕರೆಕ್ಟ್ ಆಗಿ. ಮತ್ತೆ ಗಿಡಗಳನ್ನ ಚೆಂದಾಗಿ ಪ್ರೂನಿಂಗ್ ಮಾಡ್ಬೇಕು. ಇದು ಪ್ರೂನಿಂಗ್ ಮಾಡ್ಲಿಲ್ಲ, ಇನ್ನೀಗ ಪ್ರೂನಿಂಗ್ ಮಾಡ್ಬೇಕು. ಅಲ್ಲಿ ಹೇಗೆ ಗಿಡಗಳನ್ನ ಪ್ರೂನಿಂಗ್ ಮಾಡಿದ್ದೇವೆ ನೋಡಿದ್ರಲ್ಲ, ಅದೇ ರೀತಿ ಈ ಗಿಡಗಳನ್ನ ಸಹ ಪ್ರೂನಿಂಗ್ ಮಾಡ್ಬೇಕು. ಜೋರು ಮಳೆ ಬರುವಾಗ ಪ್ರೂನಿಂಗ್ ಮಾಡಬಾರ್ದು. ಮಳೆ ಕಮ್ಮಿ ಇದ್ದಾಗ ಪ್ರೂನಿಂಗ್ ಮಾಡಿ ಯಾವ್ದಾದ್ರು ಫಂಗಿಸೈಡ್ ಅನ್ನ ಹೊಡೆದು ಬಿಡಬೇಕು. ಫಂಗಸ್ ಆಗ್ಬಾರ್ದು. ಅದ್ರ ಸ್ಟೆಮ್ ಒಳಗಡೆ ನೀರು ಹೋದ್ರೆ ಗಿಡಕ್ಕೆ ಕೊಳೆ ಬರ್ತದೆ. ಆ ರೀತಿ ಎಲ್ಲ ಮಾಡಬಾರ್ದು. ಚಂದ ಮಾಡಿ ಫಂಗಿಸೈಡ್ ಎಲ್ಲ ಹೊಡೆದು ರೆಡಿ ಮಾಡಿ ಇಟ್ಕೊಳ್ಬೇಕು ಗಿಡ. ಹಾಗೆ ನಾವು ಒಂದು ಫರ್ಟಿಲೈಸರ್ ಶಾಪ್ ಓಪನ್ ಮಾಡ್ಕೊಂಡಿದ್ದೇವೆ. ಆರ್ಗ್ಯಾನಿಕ್ ಮೆನ್ಯೂರ್ಸ್ ಗಳನ್ನ ನಾವು ಇಲ್ಲಿ ಸೇಲ್ ಮಾಡ್ತಾ ಇದ್ದೇವೆ. ಎಸ್ಪೆಷಲಿ ಮಲ್ಲಿಗೆ ಗಿಡಗಳಿಗೆ ನಾವು ಫುಡ್ ಗಳನ್ನ ಕೊಡ್ತಾ ಇದ್ದೇವೆ. ಅಡಿಕೆ, ತೆಂಗು ಗಿಡಗಳ ಸೇಲ್ ಆಗ್ತಾ ಇದೆಯಲ್ಲ, ಅದಕ್ಕೆಲ್ಲ ಫುಡ್ ಗಳನ್ನ, ಆರ್ಗ್ಯಾನಿಕ್ ಗೊಬ್ಬರಗಳನ್ನ ನಾವಿಲ್ಲಿ ಕೊಡ್ತಾ ಇದ್ದೇವೆ. ನೋಡಿ, ಈಗ ಕೆಲವರು ಬಂದು ನಮ್ಮ ಗಿಡದಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆಗ ನಿಮ್ಗೆ ಗೊತ್ತಾಗ್ತದ ಯಾವ ಸಮಸ್ಯೆಗೆ ಯಾವ ಒಂದು ಮೆಡಿಸಿನ್ ಕೊಡ್ಬೇಕು ಅಂತ? ಕೋರ್ಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತು. ಬಟ್ ನಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಸೈಂಟಿಸ್ಟ್ ಗೆ ಫೋನ್ ಮಾಡಿ ಕೇಳಿ ಅವರಿಗೆ ಸೊಲ್ಯೂಷನ್ ಕೊಡ್ತೀರಾ ಅಲ್ವಾ? ಯಾರೇ ಬಂದ್ರು ಕೂಡ ನೀವು ನಿಮ್ಮ ಗಾರ್ಡನ್ ನಿಮ್ಮ ನರ್ಸರಿಯಲ್ಲಿ ತಗೊಂಡು ಹೋಗಿರ್ಬೇಕಂತ ಇಲ್ಲ? ಇಲ್ಲ, ಬೇರೆ ಗಿಡಗಳು ಬೇರೆ ಕಡೆ ತಗೊಂಡು ಹೋಗಿದ್ರು ನಮ್ಮ ಹತ್ರ ಕೇಳ್ತಾರೆ ಬಂದು. ನಾನು ಅವರಿಗೆ ನನ್ನಲ್ಲೇ ಗೊತ್ತಿದ್ದ ಏನು ವಿಷಯಗಳನ್ನ ಅವ್ರಿಗೆ ಶೇರ್ ಮಾಡ್ತೇವೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಸೈಂಟಿಸ್ಟ್ ಹತ್ರ ಕೇಳಿ ನಾನು ಅವರಿಗೆ ಆ ವಿಷಯಗಳನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತೇನೆ. ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳಿವೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬಹುದಾ ಮೇಡಮ್? ಇಲ್ಲಿ ನೋಡಿ, ಇದು ಆರ್ಗ್ಯಾನಿಕ್ ಗೊಬ್ಬರ. ಇದು 200 ಲೀಟರ್ಗೆ ಬರ್ತದೆ. DNC 90 ಅಂತ ಹೇಳಿ ಪೌಡರ್. ಅದು ಪೌಡರ್ ರೂಪದಲ್ಲಿ ಇರ್ತದೆ. 3 kg ಇರ್ತದೆ ಇದು. ಇದು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ವೈಟ್ ರೂಟ್ಸ್ ಏನಿದೆ, ಅದು ಆಹಾರಗಳನ್ನ ತೆಗೆದುಕೊಳ್ಳುವಂತಹ ರೂಟ್ಸ್, ಅದೆಲ್ಲ ಡೆವಲಪ್ ಆಗಿ ಗಿಡಗಳು ಸಮೃದ್ಧಿಯಾಗಿ ಬರ್ತದೆ. ಮತ್ತೆ ಫ್ಲವರ್ಸ್ ಬರ್ತದೆ. DNC ಅಂತ ಹೇಳಿದ್ರೆ ಡಿ ಅಂತೇಳಿ ಹೇಳಿದ್ರು ಡಂಗ್, ಸೆಗಣಿ ಗೊಬ್ಬರ. ಎನ್ ಅಂತೇಳಿ ಹೇಳಿದ್ರೆ ನಿಮ್ ಕಂಟೆಂಟ್ ಉಂಟು. ಸಿ ಅಂತೇಳಿ ಹೇಳಿದ್ರೆ ಕ್ಯಾಸ್ಟರ್ಡ್ ಪೌಡರ್. ಇದೆಲ್ಲ ಸಹ ಇದರಲ್ಲಿ ಉಂಟು. ಮತ್ತೆ 16 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಹ ಇದರಲ್ಲಿ ಉಂಟು. ಇದು ಮಳೆಗಾಲದಲ್ಲಿ ಹಾಕ್ಬೋದಾ? ಮಳೆಗಾಲದಲ್ಲಿ ಹಾಕ್ಬೋದು, ಬಟ್ ಮಳೆ ನಿಂತಾಗ ಸ್ಪ್ರೆಡರ್ ಯೂಸ್ ಮಾಡಿ ಹಾಕ್ಬೇಕಾಗ್ತದೆ. ಇದೇ ಕಂಪನಿಯವರದ ಗಮ್ ಸಹ ಸ್ಪ್ರೆಡರ್ ಅಂತ ಹೇಳಿ ಒಂದು ಉಂಟು. ಅದು ASP 90 ಅಂತ ಹೇಳಿ, ಅದನ್ನ ಯೂಸ್ ಮಾಡಿ ಹಾಕೋದ್ರಿಂದ ಅದು ಫುಡ್ ಹಾಕಿದಂತಹ ಫುಡ್ ಹೊರಗಡೆ ಹೋಗ್ಲಿಕ್ಕೆ ಅಂತ ಸಹ ಬಿಡುದಿಲ್ಲ. ಅಂದ್ರೆ ಇದು ನೆಲಕ್ಕೂ ಹಾಕ್ಬಹುದು, ಗಿಡದ ಎಲೆಗಳು ಸ್ಪ್ರೇ ಮಾಡಬಹುದು. ಸ್ಪ್ರೆಡಿಂಗ್ ಏಜೆಂಟ್ ಆಗಿ ಇದು ಅದು ಎರಡಕ್ಕೂ ಹಾಕ್ಬೋದಾ? ನೆಲಕ್ಕೆ ಹಾಕುವಾಗ ಎಲ್ಲದಕ್ಕೆ ನೆಲಕ್ಕೆ ಹಾಕ್ಬೋದು, ಗಿಡಕ್ಕೆ ಸ್ಪ್ರೇ ಸಹ ಮಾಡಬಹುದು. ಇದು ಪೊಟ್ಯಾಶ್ ಕಂಟೆಂಟ್ ಇದೆ ಇದರಲ್ಲಿ.
3B ಬೂಸ್ಟರ್ ಅಂತೇಳಿ ಹೇಳಿ, 3B ಗೋಲ್ಡ್ ಅಂತೇಳಿ ಹೇಳಿ. ಇದು ಪೊಟ್ಯಾಶ್ ಕಂಟೆಂಟ್ ತುಂಬಾ ಇದೆ. ಇದು ಸಹ 200 ಲೀಟರ್ ನೀರಿಗೆ ಹಾಕಿ ಅಡಿಕೆ ಮತ್ತು ತೆಂಗು, ಮಲ್ಲಿಗೆ ಎಲ್ಲದಕ್ಕೆ ಸಹ ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದು ಕ್ರಾಪ್ ವೀಟಾ ಅಂತ ಹೇಳಿ, ಇದು ಅಡಕೆಗಳು ಒಳ್ಳೆ ಸೈಜ್ ಬರ್ಲಿಕ್ಕೆ ಎಲ್ಲ ಯೂಸ್ ಮಾಡಬಹುದು. ಬಾರಿ ತುಂಬಾ ಚಂದ ಬರ್ತದೆ, ವೇಟ್ ಬರ್ಲಿಕ್ಕೆ ಅದೆಲ್ಲ ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದು ತಗೊಂಡ್ರೆ ನಾವು ಕ್ರಾಪ್ ಸುಧಾ ಅಂತ ಹೇಳಿ, ಈ ಕ್ರಾಪ್ ಸುಧಾದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ಉಂಟು, ಜಿಂಕ್, ಬೋರೋನ್ ಎಲ್ಲ ಸಹ ಉಂಟು ಇದರಲ್ಲಿ. ಇದು ಸಹ ಯೂಸ್ ಮಾಡಬಹುದು, ಬಾರಿ ಗಿಡ ಚಂದ ಬರ್ತದೆ. ಮತ್ತೆ ಇನ್ನೊಂದು ಜೀವಾಮೃತ ಟೈಪ್ ಯೂಸ್ ಮಾಡುವಂತ DOG 80 ಅಂತ ಹೇಳಿ, ನಾವು ಈಗ ಗಿಡಗಳಿಗೆ ಜೀವಾಮೃತ ಹಾಕ್ತೇವೆ, ತುಂಬಾ ಪ್ರೊಸೀಜರ್ ಮಾಡ್ಲಿಕ್ಕೆ ಇರ್ತದೆ. ಅದಕ್ಕಿಂತ ಜಾಸ್ತಿ ಕಂಟೆಂಟ್ಗಳು ಇದರಲ್ಲಿ ಉಂಟು. ಇದು 100 ಲೀಟರ್ ನೀರಿಗೆ, ಇದು 100 ml, ಹಾಫ್ ಲೀಟರ್ ಉಂಟು. ಇದು 100 ಲೀಟರ್ ನೀರಿಗೆ ಹಾಕಿ ಯೂಸ್ ಮಾಡಿದ್ರೆ ಗಿಡಗಳು ತುಂಬಾ ಸಮೃದ್ಧಿಯಾಗಿ ಬೆಳೀತದೆ. ಈಗ ನಾವು ಸ್ವಲ್ಪ ಗಿಡ ಇರ್ತದೆ, 2-3 ಗಿಡಕ್ಕೆ ಹಾಕುವಾಗ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಮಾಡ್ಬೋದಾ? ನೋಡುದು ಕೆಲವು ಗಳಿಗೆಲ್ಲ ಬರ್ತದೆ, ಭೂಮಿ ಸುಧಾ ಅಂತ ಹೇಳಿ. ಈ ಪ್ಯಾಕೆಟ್ಗಳು ಒಂದು ಪ್ಯಾಕೆಟ್ ಅಂತ ಹೇಳುದು, ಈಗ ಸ್ವಲ್ಪ ಗಿಡ ಇರ್ತದೆ ಅಂತವರಿಗೋಸ್ಕರಾಗಿ ಒಂದು ಪ್ಯಾಕೆಟ್ ಅಂತ ಹೇಳುದು 10 ಲೀಟರ್ ನೀರಿಗೆ ಯೂಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು, ಬುಡಕ್ಕೆ ಡ್ರೆಂಚಿಂಗ್ ಸಹ ಮಾಡಬಹುದು. ಸ್ವಲ್ಪ ಗಿಡ ಇದ್ದವರು ಇದನ್ನ ತಗೊಂಡು ಯೂಸ್ ಮಾಡಬಹುದು. ಹಾಗಾಗಿ ಹೀಗೆ ಹಲವಾರು ರೀತಿಯಾದ ಆರ್ಗಾನಿಕ್ ಗೊಬ್ಬರಗಳು ಸಹ ಉಂಟು. ನಾನು 1 kg ಪ್ಯಾಕೆಟ್ಗಳನ್ನ ಮಾಡಿ ಇದು ನಿಮ್ಮಲ್ಲೇ ತಯಾರಾಗುವಂತದ್ದು ಎರೆಹುಳ ಗೊಬ್ಬರ. ನಾನು ಆವಾಗ ಹೇಳಿದ್ನಲ್ಲ, ಬಾಳೆದಿಂಡಿನಲ್ಲಿ ತುಂಬಾ ಪೊಟ್ಯಾಶ್ ಕಂಟೆಂಟ್ ಇರೋದ್ರಿಂದ ನಾವು ಅದನ್ನ ಪಿಟ್ಟಿಗೆ ಹಾಕಿ ಎರೆಹುಳಗಳನ್ನ ಬಿಟ್ಟು ಗೊಬ್ಬರಗಳನ್ನ ಮಾಡ್ತಾ ಇದ್ದೇವೆ. ಇದು 1 kg ಗೊಬ್ಬರ. ಕೆಲವರು ತುಂಬಾ ಚಿಕ್ಕ, ಅಂದ್ರೆ ನಾವು ನಮ್ಮಲ್ಲಿ ಇಲ್ಲಿ ರೋಸ್ ಪ್ಲಾಂಟ್, ಫ್ಲವರ್ ಪ್ಲಾಂಟ್, ಹೀಗೆ ಎಲ್ಲ ತುಂಬಾ ಗಿಡಗಳನ್ನ ತಗೊಂಡು ಹೋಗಿರ್ತಾರೆ. ಒಂದೊಂದು ಗಿಡಕ್ಕೆ ತುಂಬಾ ಗೊಬ್ಬರ ಕೊಡ್ಲಿಕ್ಕೆ ಆಗೋದಿಲ್ಲ, ಅಂತವರಿಗೆ ಈ ಎರೆಹುಳ ಗೊಬ್ಬರಗಳನ್ನ ನಾವು ಕೊಡ್ತಾ ಇದ್ದೇವೆ. ಈಗ ನಾವು ಗಿಡಗಳಿಗೆ, ಚಿಕ್ಕ ಚಿಕ್ಕ ಗಿಡಗಳಿಗೆ ಪಾಟ್ಸ್ ಕೇಳ್ತಾರೆ, ಪಾಟ್ ಗಳನ್ನು ಕೊಡ್ತೇವೆ. ಪಾಟ್ ಅಲ್ಲಿ ಹಾಕಿಯೂ ಕೂಡ ಕೊಡ್ತೀರಾ? ಪಾಟ್ ಅಲ್ಲಿ ಹಾಕಿ ಕೊಡುವ ವ್ಯವಸ್ಥೆಗಳನ್ನ ಮಾಡ್ತೇವೆ. ಮತ್ತೆ ಕೆಲವರು ಸ್ಲ್ಯಾಬ್ ಮೇಲೆ ಗಿಡಗಳನ್ನ ನೆಡ್ಕೊಳ್ಳೋರಿಗೆ ಮಣ್ಣು ವ್ಯವಸ್ಥೆ ಇರುದಿಲ್ಲ, ಮಿಕ್ಸಿಂಗ್ ಮಾಡುವಂತ ವ್ಯವಸ್ಥೆ ಇರುದಿಲ್ಲ, ಅಂತವರಿಗೆ ನಾವು ಮಣ್ಣು ಮಿಕ್ಸ್ ಆದ ಗೊಬ್ಬರಗಳನ್ನ ಬ್ಯಾಗ್ ಮಾಡಿಡ್ತೇವೆ. ಸಾಧಾರಣ 180 ರುಪೀಸ್ಗೆ, ಕೆಲವರಿಗೆ ಜಾಸ್ತಿ ಗೊಬ್ಬರ ಬೇಕಂತ ಹೇಳಿದವರಿಗೆ 200 ರುಪೀಸ್ಗೆ ನಾವು ಗೊಬ್ಬರಗಳನ್ನ ಸಾಯಿಲ್ ಬ್ಯಾಗ್ ಅನ್ನೇ ಕೊಡ್ತಾ ಇದ್ದೇವೆ. ಅಂದ್ರೆ ಅದೇ ಡೈರೆಕ್ಟ್ ಆಗಿ ನಾವು ಪಾಟ್ಗೆ ಹಾಕಿ ಮಾಡ್ಬೋದು. ಬೇರೆ ಪುನಃ ಮಣ್ಣನ್ನ ತರಬೇಕು? ತುಂಬಾ ಹಗುರ ಇರ್ತದ ಹೇಗೆ? ಅಂದ್ರೆ ಸ್ಲ್ಯಾಬ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಬ್ಯಾಗ್ ಇರ್ತದೆ, ಒಂದು ಬ್ಯಾಗ್ ನಿಮ್ಗೆ. ಕೆಲವು ಅಂದ್ರೆ ಈಗ ನಾವು ಖಾಲಿ ಮಣ್ಣನ್ನು ಹಾಕಿದ್ರೆ ತುಂಬಾ ಬಾದಿ ಆಗ್ತದೆ, ಸ್ಲ್ಯಾಬ್ ಅಲ್ಲಿ ಇಡ್ಲಿಕ್ಕೆ ಸ್ವಲ್ಪ ಬಾದಿ ಅಂತ ಮಿಕ್ಸಿಂಗ್ ಮಾಡಿ ನಾವು ಯಾವ ರೀತಿ ಬೇಕಂತ ಹೇಳಿ ಹೇಳ್ತಾರೆ, ಆ ತರ ನಾವು ರೆಡಿ ಮಾಡಿ ಕೊಡ್ತೇವೆ. ಅವ್ರು ಹೇಳಿದ ನಂತರ ರೆಡಿ ಮಾಡ್ತೀರಾ? ಹೇಳಿದ ನಂತರ ಸಹ ರೆಡಿ ಮಾಡ್ತೇವೆ, ಮೊದಲೇ ರೆಡಿ ಮಾಡಿ ಸಹ ಇಟ್ಟಿರ್ತೇವೆ. ಅವರಿಗೆ ಯಾವ್ದು ಬೇಕು ಆ ತರದ್ದು ನಾವು ರೆಡಿ ಮಾಡಿ ಕೊಡ್ತೇವೆ. ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರಿಗೆ ಸಹ ಲೇಬರ್ ತಗೊಂಡೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಸಂದರ್ಭಗಳಲ್ಲಿ ಇದು ತುಂಬಾ ಯೂಸ್ಫುಲ್ ಆಗ್ತದೆ. ಭೂಮಿ ಅಂತ ಆರ್ಗ್ಯಾನಿಕ್ ಗೊಬ್ಬರ ತುಂಬಾ ಚಂದ ಉಂಟು. ಹಟ್ಟಿ ಗೊಬ್ಬರ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕಾಗ್ತದೆ. ಎಲ್ಲಾ ನ್ಯೂಟ್ರಿಯೆಂಟ್ಗಳು ಇದರಲ್ಲಿ ಇರ್ತದೆ. ನಾನು ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಜಾಸ್ತಿಯಾಗಿ ಸೇಲ್ ಮಾಡುವಂತದ್ದು. ನನ್ನ ಹೆಸರು ಜೀವನ್ ಪೂಜಾರಿ ಅಂತ. ಇವನು ಬೈದಪಟ್ಟಿನ ಹುಡುಗ. ನಮ್ಮ ಎಲ್ಲ ಮಲ್ಲಿಗೆ ಬೆಳೆಗಾರರ ಹೂಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಶಂಕರ್ಪುರಕ್ಕೆ ಕಳಿಸುವಂತಹ ವ್ಯವಸ್ಥೆ ಮಾಡ್ತಾನೆ. ವಾರಕ್ಕೆ ರೈತರಿಗೆ ಒಳ್ಳೆ ಪೇಮೆಂಟ್ ಮಾಡ್ತಾನೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಎಲ್ಲ ಜನರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ದಾನೆ. ಸ್ವಲ್ಪ ಸಮಾಜ ಸೇವೆ ಮಾಡೋದು ಒಂದು ಹಾಬಿ. ಮತ್ತೆ ಅವನು ಮಾತಾಡ್ತಾನೆ ಅವನ ಬಗ್ಗೆ. ನಮಸ್ತೆ, ನಿಮ್ಮ ಹೆಸರು? ಜೀವನ್ ಬೈದಬಿಟ್ಟು. ನೀವು ಈ ಕಟ್ಟೆಯನ್ನ ಪ್ರಾರಂಭಿಸುವಾಗ ಅಂದ್ರೆ ಎಷ್ಟು ಜನ ಒಟ್ಟಿಗೆ ಸೇರಿ ಮಾಡಿದ್ದು? 5 ಜನ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಒಂದು 10 ಜನ ಆಯ್ತು, ಆಮೇಲೆ ಜಾಸ್ತಿ ಆಗ್ತಾ ಹೋಯ್ತು. ಅಂದ್ರೆ ಯಾರೆಲ್ಲ ಕೃಷಿಕರಿದ್ದಾರೆ ಅವರೆಲ್ಲ ಒಟ್ಟಿಗೆ ಆಗಿ ಕಟ್ಟೆಯನ್ನು ಮಾಡ್ತಾ ಇದ್ದೀರಾ? ಅವತ್ತು ಮೀಟಿಂಗ್ ಇತ್ತು ಇಲ್ಲಿ, ರಾಮಕೃಷ್ಣ ಶರ್ಮಾ ಉಡುಪಿ ಜಿಲ್ಲಾ ಕೃಷಿ ಸಂಘದ ಅಧ್ಯಕ್ಷರು ಬಂದಿದ್ರು. ಅವರಿಗೆ ಕೃಷಿ ಹೇಗೆ ಬೆಳಿಬೇಕಂತೆಲ್ಲ ಮಾಹಿತಿ ಕೊಟ್ಟಿದ್ರು. ಆಗ ನಮ್ಗೆ ರೇಟ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ಅವ್ರ ಮೆನ್ಷನ್ ಮಾಡಿದ್ಮೇಲೆ ಒಂದು ಡೈರೆಕ್ಷನ್ ಕೊಟ್ಟರು. ಬಂಟಕಲ್ಲಿಗೆ ಹೋಗಿ ಅಲ್ಲೊಂದು ಮಾತಾಡಿ ಕೊಟ್ರು. ಆದ್ಮೇಲೆ ನಮ್ಗೆ ಒಳ್ಳೆ ರೇಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕಟ್ಟೆ ಸ್ಟಾರ್ಟ್ ಮಾಡ್ತು. ನಂಗೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ನಂಗೆ ಕೊಟ್ರು. ಮೇಂಟೆನೆನ್ಸ್ ಮಾಡ್ತಾ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಕೊಕ್ಕರ್ಣಲ್ಲಿ ಒಂದು ಬ್ರಾಂಚ್ ಆಯ್ತು, ಗೋಳಿ ಅಂಗಡಿಲಿ ಒಂದು, ಮತ್ತೆ ಬಿಲ್ಲಾಡಿ ಇವ್ರು ಮೇಂಟೈನ್ ಮಾಡ್ತಾರೆ. ಈಗ ಫ್ರೀ ಇದ್ದಾಗ ಇಲ್ಲೂ ಬರ್ತಾರೆ. ಹಾಗೆ ಬಿಲ್ಲಾಡಿ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಬಿಲ್ಲಾಡಿ ಅಲ್ಲಿ ಒಂದು 10 ಬೆಳೆಗಾರರು ಇದ್ದಾರೆ. ಅಲ್ಲಿದೆಲ್ಲ ಕಟ್ಟಿ ಡೈರೆಕ್ಟ್ ಬಸ್ಸಿಗೆ ಹೋಗ್ತದೆ. ಹಾಗೆ ಎಲ್ಲ ಒಟ್ಟಿಗೆ ಹಾಕಿ ಕಳಿಸ್ತೀರಾ ನೀವು? ಬೇರೆ ಬೇರೆ ಕಡೆ ಗೋಳಿ ಅಂಗಡಿ ಡೈರೆಕ್ಟ್ ಹೋಗ್ತದೆ. ಕೊಕ್ಕರ್ಣಿ ಅಂದ್ರೆ ಅದೆಲ್ಲವೂ ಕೂಡ ನಿಮ್ದೇ ಒಂದು ಬ್ರಾಂಚ್ ಅಂತ ನೀವೇ ಮಾಡಿಸಿದ್ದು ಅಂತ ಹೇಳ್ಬೋದಲ್ವಾ? ಎಷ್ಟು ವರ್ಷದಿಂದ ಇದು ಕಟ್ಟೆ ಅಂತ ನಡೀತಾ ಇದೆ? 5 ವರ್ಷ ಆಯ್ತು. ಇಲ್ಲಿ 5 ವರ್ಷದಿಂದ ನಡೀತಾ ಇದೆ. ಬೇರೆ ಕಡೆ ಎಲ್ಲ ಕೊಕ್ಕರ್ಣಿ ನಿಧಾನ ಅಷ್ಟೇ, 1-2 ವರ್ಷ 3 ವರ್ಷ. ಬಿಲ್ಲಾಡಿದೆಲ್ಲ ಒಬ್ರೊಬ್ರು ಇಲ್ಲಿಗೆ ಬರ್ತಾ ಇತ್ತು. ಈಗ ಅಲ್ಲೇ ಕಟ್ಟೆ ತರ ದೂರ ಆಗ್ತದೆ ಅಂತ ಅಲ್ಲೇ ಹತ್ರ ಮಾಡಿದ್ರಿ ಅಲ್ವಾ? ಈ ಒಂದು ಕೆಲಸ ಹೇಗೆ ಅನಿಸ್ತದೆ ನಿಮ್ಗೆ? ಖುಷಿ ಆಗ್ತದ? ನಮ್ಗೆ ಮೈನಸ್ ಆಗ್ತಾ ಹೋಯ್ತು, ಲಾಸೆ.
ಬಸ್ ಕೊಡ್ಬೇಕು, ಇಲ್ಲಿ ಬಂದು ಅರ್ಧ ದಿನ ಇರಬೇಕು, 5-10 ಜನ ಇದ್ದಿದ್ದಲ್ಲ. ಹೌದು. ಆಮೇಲೆ ನಮ್ಗೆ ಆಟೋಮೆಟಿಕ್ ಆರ್ಡರ್ ಬರ್ಲಿಕ್ಕೆ ಶುರು ಆಯ್ತು. ಅದರಲ್ಲೆಲ್ಲ ಪ್ಲಸ್ ಆಯ್ತು. ನಂದು ಹೂವಿನ ಅಂಗಡಿ ಸಹ ಉಂಟು ಹೂವಿನಲ್ಲಿ. ಅದು ನಂಗೆ ಪ್ಲಸ್ ಪಾಯಿಂಟ್ ಆಯ್ತು. ಮಧ್ಯಾಹ್ನ ನಂತರ ಬಂದದ್ದೆಲ್ಲ ನಾನು ಸೇಲಿಗೆ ಇಟ್ಕೊಳ್ತೆ, ಬೆಳಿಗ್ಗೆ ಬಂದದ್ದೆಲ್ಲ ಅಲ್ಲಿ ಕಳಿಸ್ತೇನೆ. ಹಾಗೆ ಆ ತರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಜನರನ್ನ ಕನ್ವಿನ್ಸ್ ಮಾಡ್ಬೇಕು 10:30 ಒಳಗೆ ಕಳಿಸ್ಬೇಕು ಅಂತ, ಅವರಿಗೆ ಹೇಗೆ ಹೇಳ್ತೀರಾ ಅಂತ? ಅಂದ್ರೆ 10:30 ಆಲ್ಮೋಸ್ಟ್ ಎಲ್ಲರೂ 10:30 ತನಕ ಕೊಡ್ತಾರೆ. ನಮಗೆ ನೆಕ್ಸ್ಟ್ ಈಗ ಜಾಸ್ತಿ ಇರುವಾಗ ಸೆಕೆಂಡ್ ಟ್ರಿಪ್ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಮಾಡ್ತಾರೆ. ಅವರಿಗೆ ಒಂದು ಆಪ್ಷನ್ ಉಂಟು. ಅದೇ ಅಂದ್ರೆ ಬೆಳೆ ಜಾಸ್ತಿ ಇದ್ದಾಗ ಅವರಿಗೂ ಕಷ್ಟ ಆಗ್ತದೆ 10:30 ಒಳಗೆ ಕಟ್ಲಿಕ್ಕೆ. ಹೌದು. ಅವರಿಗೆ ಮತ್ತೊಮ್ಮೆ ತಗೊಳ್ತೀರಾ ಅಲ್ವಾ? ತಗೊಳ್ತೇನೆ. ಮಧ್ಯಾಹ್ನ ನಂತರ ಕೆಲವರು ಬರ್ತದೆ, ಅದನ್ನ ನಾನು ಮಾರ್ಕೊಳ್ಳಿಕ್ಕೆ. ನಿಮ್ದು ಹೂವಿನ ಅಂಗಡಿಗೆ ತಕೊಂಡು ಹೋಗ್ತೀರಾ. ಈಗ ಹೇಗೆ ನಡೀತಾ ಇದೆ? ಈಗ ಖುಷಿ ಇದೆಯಾ ಈ ಒಂದು ಫೀಲ್ಡ್ ಅಲ್ಲಿ? ಖುಷಿ ಇದೆ. ಮತ್ತೆ ತುಂಬಾ ರೈತರು ಬೆಳೆ ಜಾಸ್ತಿ ಆಗ್ತಾ ಹೋಗಿದ್ದಾರೆ. 10 ಗಿಡ ಇದ್ದವರೆಲ್ಲ 100 ಗಿಡ ಮಾಡ್ಕೊಂಡಿದ್ದಾರೆ ಈಗ. ಅಂದ್ರೆ ಮಾರುಕಟ್ಟೆಯ ಒಂದು ಒಳ್ಳೆ ಇದ್ದಾಗ ಅಂದ್ರೆ ಅವರಿಗೂ ಕೂಡ ಇಂಟ್ರೆಸ್ಟ್ ಬರ್ತದೆ, ಹೆಚ್ಚು ಗಿಡ ಮಾಡ್ಬೇಕು, ಹೆಚ್ಚು ಇಳುವರಿಯನ್ನ ಪಡಿಬೇಕು ಅಂತ ಅಲ್ವಾ? ಹೌದೌದು. ಹೀಗೆ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಚೆಂಡನ್ನು ಮಾಡಿ ತಂದು ಕೊಡ್ತಾರೆ ಅಲ್ವಾ? ಅಟ್ಟೆ ನೋಡಿ, 4 ಚೆಂಡು ಸೇರಿ ಒಂದು ಅಟ್ಟೆ ಇರ್ತದೆ ಇದಕ್ಕೆ. ಹಾಗೆ ಇದು ಎಲ್ಲಿಂದ ಬಂದಿದ್ದು? ಕೃಷಿಕರು ತಂದಿದ್ದು? ಗೋಪಾಲ ಅಂತ ಒಬ್ಬರದ್ದೇ 4 ಕಟ್ಟೆ ತನಕ ಬರ್ತದೆ. ಹಾಗೆ ಹೀಗೆ ಪ್ರತಿಯೊಬ್ಬರು ಕೂಡ ತಂದು ಇಲ್ಲಿ ಕೊಡ್ತಾರಲ್ವಾ? ಈಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಹೂ? ಹೇಗೆ ಮಳೆಗಾಲದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇರ್ತದೆ. ಪ್ರತಿ ಸಲ ಹಾಗೆ ಮಳೆಗಾಲದಲ್ಲಿ ಇಳುವರಿ ಇರುವುದಿಲ್ಲ. ಹೂ ಕೂಡ ಚಿಕ್ಕದು ಈಗ ಕಂಪೇರ್ ಮಾಡಿದ್ರೆ ಅಲ್ವಾ? ಏಪ್ರಿಲ್ಗೆ ಕಂಪೇರ್ ಮಾಡಿದ್ರೆ ಈಗ ಹೂ ಚಿಕ್ಕದಾಗಿದೆ ಅಲ್ವಾ? ಪಾಟಲ್ ಬರುವ ಗಿಡಗಳೆಲ್ಲ ಸ್ವಲ್ಪ ಒಳ್ಳೆ ಬರ್ತದೆ, ದೊಡ್ಡ ದೊಡ್ಡ ಗಿಡ ಹೂ ಬರ್ತದೆ. ನೆಲಕ್ಕೆ ಹಾಕಿರೋದು ಸ್ವಲ್ಪ ಮಳೆ ಜಾಸ್ತಿ ಆಗಿ ಸಣ್ಣ ಮಟ್ಟಿಗೆ ಬರ್ತದೆ. ಹಾಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವಿಲ್ಲಿ ಮಲ್ಲಿಗೆ ಕಟ್ಟೆ ಮಾಡಲಿಕ್ಕೆ 5 ಜನ ಒಟ್ಟು ಸೇರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಒಂದು ನಾನು ಸುಮತಿ, ಚಂದ್ರ, ಹಾಗೆ ಸುಜಾತ. ಇದಕ್ಕೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಜೀವನ ಅವ್ರನ್ನ ಹಾಕೊಂಡಿದ್ದೇವೆ. ಜೀವನ ಅವರಿಗೆ ಫಸ್ಟಿಗೆ ಏನು ಇನ್ಕಮ್ ಏನು ಇರಲಿಲ್ಲ. ಸಾಧಾರಣ ಇಳುವರಿ ಎಲ್ಲ ಸ್ವಲ್ಪ ಕಡಿಮೆ ಇದ್ದಿತ್ತು, ಬೆಳೆಗಾರ ಸಂಖ್ಯೆನೂ ಕಡಿಮೆ ಇದ್ದಿತ್ತು. ಆಮೇಲೆ ಬರ್ತಾ ಜೀವನ ಅವ್ರು ಏನು ಮಾಡಿದರು, ಎಲ್ಲ ಬೆಳೆಗಾರನ ಭೇಟಿಯಾಗಿ, ಇಲ್ಲೆಲ್ಲ ಮಲ್ಲಿಗೆ ಬೆಳೆಗಾರರಿದ್ರು ಅಲ್ಲೆಲ್ಲ ಭೇಟಿಯಾಗಿ ಬೆಳೆಗಾರರ ಸಂಖ್ಯೆಯನ್ನು ಜಾಸ್ತಿ ಮಾಡಿ, ಹೂವನ್ನು ಜಾಸ್ತಿ ಮಾಡಿ, ಆಮೇಲೆ ಕಟ್ಟೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಜೀವನ ಅವರೇ ಕಾರಣಕರ್ತರಾದರು. ಆಮೇಲೆ ನಾವೆಲ್ಲ ಅವನಿಗೆ ಸಪೋರ್ಟ್ ಆಗಿ ನಿಂತಿದ್ದೇವೆ. ಹಾಗಾಗಿ ಇಲ್ಲಿಯ ತನಕ ಜೀವನ ಅವರು ಸಾಧಾರಣ ಒಂದು 300 ಜನ ಬೆಳೆಗಾರನ ಒಟ್ಟು ಹಾಕಿ ಮಲ್ಲಿಗೆ ಬೆಳೆಯನ್ನು ಮಾರ್ಕೆಟ್ ದರ ಸಿಗುವ ಹಾಗೆ ಮಾಡಿ ಎಲ್ಲ ಬೆಳೆಗಾರರಿಗೂ ಅನುಕೂಲ ಆಗುವ ಹಾಗೆ ಮಾಡಿದವರೇ ಜೀವನ ಅಂತ ಹೇಳ್ಬೋದು. ಜೀವನ ಅವರೇ, ನಾವು ಮತ್ತೆ ಅದ್ರ ಬಗ್ಗೆ ಹೇಳಲಿಕ್ಕಿಲ್ಲ. ಮತ್ತು ಈಗ ಬರ್ತಾ ಹೂಗಳ ಸಂಖ್ಯೆ ಜಾಸ್ತಿಯಾಗಿ, ಕೃಷಿಕರ ಸಂಖ್ಯೆ ಜಾಸ್ತಿ ಆಗಿದೆ, ಕೃಷಿಕರ ಸಂಖ್ಯೆನೂ ಜಾಸ್ತಿಯಾಗಿ ಇನ್ಕಮ್ ಒಳ್ಳೆಯದಾಗ್ತದೆ. ನಾವೆಲ್ಲ ಸ್ವಂತ ಮನೆ ಮಾಡಿದ್ದೇವೆ. ಇದರಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಮ್ ಒಳ್ಳೆ ಎಜುಕೇಶನ್ ಎಲ್ಲ ಕೊಡ್ತಾ ಇದ್ದೇವೆ. ನನ್ನ ಮಕ್ಕಳೆಲ್ಲ ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಎಲ್ಲರೂ ಹಾಗೆ ಪ್ರತಿಯೊಬ್ಬರು ಒಳ್ಳೆ ಎಜುಕೇಶನ್ ಡೆವಲಪ್ ಆಗಬೇಕು ಎನ್ನುವ ಉದ್ದೇಶದಿಂದ ಈಗ ಮಾಡಿದ್ದೇವೆ ಮಲ್ಲಿಗೆ ಕಟ್ಟೆಯನ್ನು. ಮತ್ತೇನಿಲ್ಲ. ಧನ್ಯವಾದ ಸರ್. ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಕಟ್ಟೆಯ ಒಂದು ವ್ಯವಹಾರ ನಡೀತಾ ಇದೆ, ಅಂದ್ರೆ ಮಲ್ಲಿಗೆಯ ಕಟ್ಟೆ ಅಂತ ಹೇಳ್ತಾರೆ ಅಲ್ವಾ? ಇಲ್ಲಿ ಎಷ್ಟು ಮನೆಗಳಿಂದ ಮಲ್ಲಿಗೆ ಹೂ ಬರ್ತದೆ ಸರ್? ಸಾಧಾರಣ ಇಲ್ಲಿ ಆಸ್ಪಾಸಲ್ಲಿ ಒಂದು 75-80 ಮನೆಗಳಿಂದ. 80 ಮನೆ. ಹಾಗೆ ನಿಮ್ದು ಬೇರೆ ಬ್ರಾಂಚ್ ಕೂಡ ಇದೆ ಅಂತ ಹೇಳಿ? ಹೌದು, ಕೊಕ್ಕಣೆಯಲ್ಲಿ ಉಂಟು, ಗೋಣಿಯಲ್ಲಿ ಉಂಟು. ಗೋಳಿ. ಹಾಗೆ ಇಲ್ಲಿ ಎಷ್ಟು ಗಂಟೆಗೆ ಪ್ರಾರಂಭವಾಗ್ತದೆ? ಇಲ್ಲಿ 9:30ಗೆ ಸ್ಟಾರ್ಟ್ ಆಗುತ್ತೆ. 9:30ಯಿಂದ ಲಾಸ್ಟ್ 10:30 ತನಕ. 10:30. ಎಷ್ಟು ಅಟ್ಟೆಯ ತನಕ ಇಲ್ಲಿ ಮಲ್ಲಿಗೆ ಬರ್ತದೆ? ಟೋಟಲ್ ಒಂದು 80ರಿಂದ 100 ಅಟ್ಟೆವರೆಗೆ. 100 ಅಟ್ಟೆ ತನಕ. ಹೌದು. ಅವರು ತಂದಂತಹ ಮಲ್ಲಿಗೆಯನ್ನು ನೀವು ಪುನಃ ಸೆಟ್ ಮಾಡ್ಲಿಕ್ಕೆ ಇರ್ತದಲ್ಲ? ಸೆಟ್ ಮಾಡಿ ಒಟ್ಟಿಗೆ ಕಳಿಸ್ತಾರೆ. ನಿಮ್ಮ ಒಂದು ಅಮೂಲ್ಯವಾದ ಸಮಯದಲ್ಲಿ ನಮಗೆ ಇಷ್ಟೊಂದು ಮಾಹಿತಿಯನ್ನ ತಿಳಿಸಿದ್ದೀರಾ. ಹಾಗೆ ನೀವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಇದ್ದೀರಾ. ಇನ್ನು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು ಅಂತ ಆಲೋಚನೆ ಇರಬಹುದು ಅಲ್ವಾ? ಹಾಗೆ ಎಲ್ಲದರಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ನಾನು ಹಾರೈಸುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ.